ಅಲ್ಲಿ ಯಾವುದೇ ರೀತಿಯಲ್ಲಿ ಶುದ್ಧತೆ ಇರೋದಿಲ್ಲ, ಅಶಾಂತಿ ಇರೋದಿಲ್ಲ. ಜಿತಾತ್ಮಾನಂ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ. ಇಂದ್ರಿಯಗಳನ್ನು ಜಯಿಸಿರ್ತಕ್ಕಂಥವನು ಶಾಂತ ಮನಸ್ಕನಾಗಿರ್ತಾನೆ. ಶಾಂತ ಮನಸ್ಕನಾಗಿರ್ತಕ್ಕಂಥವನು ಪರಮಾತ್ಮನನ್ನು ಹೊಂದುತ್ತಾನೆ. ಇದು 7ನೇ ಶ್ಲೋಕದ ಒಂದು ಮುಖ್ಯವಾದಂತಹ ಸಂದೇಶ. 8ನೇ ಶ್ಲೋಕದಲ್ಲಿ ಜ್ಞಾನ ಮತ್ತು ವಿಜ್ಞಾನದ ಸಂಬಂಧವಾಗಿ ಇಲ್ಲಿ ತಿಳಿಸಲಾಗಿದೆ. ಜ್ಞಾನ ಅಂತಂದರೆ ವಿಷಯಗಳ ಪರಿಚಯ. ಅದು ಎಲ್ಲಿಂದ ಬಂತು, ಎಲ್ಲಿ ಹುಟ್ಟಿತು, ಅದರ ಬಣ್ಣ ಏನು, ಅದರ ಗಾತ್ರ ಏನು, ಅದರ ರುಚಿ ಏನು, ಅದನ್ನು ಏನು ಮಾಡ್ಬೋದು, ಎಲ್ಲ ವಿವರಗಳನ್ನು ತಿಳ್ಕೊಳ್ತಕ್ಕಂಥದ್ದು ಜ್ಞಾನ. ಆ ವಸ್ತುವನ್ನು ಅನುಭವಿಸಿ ಅನುಭವವನ್ನು ಪಡ್ಕೊಳ್ತಕ್ಕಂಥದ್ದು ಅದು ವಿಜ್ಞಾನ. ಇದು 8ನೇ ಶ್ಲೋಕದ ಸಾರಾಂಶ. ಅಲ್ಲಿ ಬಹುಮುಖ್ಯವಾಗಿ ಒಂದು ಸಂದೇಶವನ್ನು ಹೇಳಿದ್ದಾರೆ ಶ್ರೀರಾಮಕೃಷ್ಣರು. ಇದು ತಮ್ಮ ವಚನವೇದದಲ್ಲಿ ಇದನ್ನು ಕೂಡ ಹೇಳಿದ್ದಾರೆ. ಪ್ರಪಂಚದಲ್ಲಿ ಮನುಷ್ಯನಿಗೆ ಸುಖ ದುಃಖಗಳು, ಲಾಭ ಅಲಾಭಗಳು ಸರ್ವೇ ಸಾಮಾನ್ಯ, ಯಾರಿಗೂ ತಪ್ಪಿದ್ದಲ್ಲ. ಅದನ್ನು ನಿಭಾಯಿಸಿಕೊಂಡು ಹೋಗಬೇಕು ಅಂತಂದ್ರೆ ಮನುಷ್ಯನ ಮಾನಸಿಕ ಸ್ಥಿತಿ ಹೇಗಿರಬೇಕು ಅಂತಂದ್ರೆ, ಅಡಿಗಲ್ಲು ಅಂತ ಒಂದು ಶಬ್ದವನ್ನು ಬಳಸಿ ಆ ಅಡಿಗಲ್ಲನ್ನ ಕಬ್ಬಿಣದ ಕೆಲಸ ಮಾಡ್ತಕ್ಕಂಥ ಕುಲುಮೆಯಲ್ಲಿ ಉಪಯೋಗಿಸ್ತಾರೆ. ಅದು ಒಂದು ತುಂಬ ಭಾರವಿರತಕ್ಕಂಥ ಪೂರ್ಣ ಕಬ್ಬಿಣವನ್ನು ಹೊಂದಿರತಕ್ಕಂಥ ಒಂದು ಗಟ್ಟಿ. ಅದರ ಮೇಲೆ ಚಪ್ಪಟೆ ಮಾಡಿ ಅದರ ಮೇಲೆ ಈ ವಸ್ತುಗಳನ್ನು, ರೈತರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು, ಕುಡುಗೋಲಾಗಬಹುದು, ಅದಕ್ಕೆ ಕುರುಪೆ ಅಂತ ಹೇಳ್ತಾರೆ, ಸಲಿಕೆ ಹಾಕಬಹುದು, ಗುದ್ದಲೆ ಹಾಕಬಹುದು, ಈ ಥರ ಎಲ್ಲ ವಸ್ತುಗಳನ್ನು ಒಲೆಯಲ್ಲಿ ಕಾಯಿಸಿ ಅದಕ್ಕೊಂದು ರೂಪ ಕೊಡಬೇಕು ಅಂತಂದರೆ ಅದನ್ನು ಅಡಿಗಲ್ಲ ಮೇಲೆ ಇಟ್ಟು ಅದನ್ನು ಒಡಿತಾರೆ. ಆ ಮೇಲೆ ಇಟ್ಟು ಒಡೆದಂಥ ಕಬ್ಬಿಣ ಅವನು ಕುಡುಗೋಲು ಬೇಕೋ ಅದರಲ್ಲಿ ಕುಡುಗೋಲು ರೂಪವನ್ನು ಮಾಡ್ತಾನೆ, ಕೊಡಲಿ ಬೇಕೋ ಕೊಡಲಿಯನ್ನು ಮಾಡ್ತಾನೆ. ಅದು ಯಾವ್ಯಾವ ರೂಪ ಬೇಕೋ, ಯಾವ ಆಯುಧ ಬೇಕೋ ಅದನ್ನು ಮಾಡ್ಕೊಳ್ತಾನೆ. ಚೆನ್ನಾಗಿ ಹೊಡಿತಾರೆ. ದೊಡ್ಡ ಸುತ್ತಿಗೆಯಿಂದ ಅದನ್ನು ಹೊಡೆಯೋಕ್ಕೆ ಒಂದು 2-3 ಜನ ಇರ್ತಾರೆ. ಆಯುಧ ಏನೋ ತನ್ನ ರೂಪವನ್ನು ಪಡ್ಕೊಳ್ತು, ಆದರೆ ಕೆಳಗಡೆ ಇರ್ತಕ್ಕಂಥ ಅಡಿಗಲ್ ಮಾತ್ರ ಯಾವುದೇ ರೂಪಾಂತರವನ್ನು ಹೊಂದುವುದಿಲ್ಲ, ಅದು ಇದ್ದಂತೆ ಇರ್ತದೆ. ಹಾಗೆ ಮನುಷ್ಯನಾಗಿರ್ತಕ್ಕಂಥವನಿಗೆ ಇದನ್ನು ಯಾತಕ್ಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ, ಪರಿಸರ ಮತ್ತು ಪರಿಸ್ಥಿತಿಗಳಲ್ಲಿ ಮನುಷ್ಯನಿಗೆ ಸುಖ ದುಃಖಗಳು, ಮಾನ ಅಪಮಾನಗಳು, ಲಾಭ ಅಲಾಭಗಳು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರ್ತವೆ. ಆದರೆ ಅದ್ಯಾವುದಕ್ಕೂ ಕೂಡ ನೀನು ವಿಚಲಿತವಾಗಬಾರದು, ಅಡಿಗಲ್ಲ ಇದ್ದಂತೆ ಇರಬೇಕು. ಇದು ಬಹಳ ದೊಡ್ಡ ಸಂದೇಶ ಜಗತ್ತಿಗೆ. ಆ ರೀತಿಯಲ್ಲಿ ಇದ್ದಾಗ ಮಾತ್ರ ನಾವು ನಮ್ಮ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿದ್ದೇವೆ ಅನ್ನೋದಕ್ಕೆ ಸಾಧ್ಯವಾಗ್ತದೆ. ಇದು 8ನೇ ಶ್ಲೋಕದ ಸಾರಾಂಶ. ಇನ್ನು 9ನೇ ಶ್ಲೋಕದಲ್ಲಿ ಈ ಅನುಭವವನ್ನು, ಏನು ಜ್ಞಾನ ಮತ್ತು ವಿಜ್ಞಾನ, ಆ ವಿಜ್ಞಾನದ ಅನುಭವ ಏನಿರ್ತದೆ ಅದು ಪಡ್ಕೊಂಡ ಮೇಲೆ ಅವನೊಬ್ಬ ಯೋಗಿಯಾಗಿ ಪರಿವರ್ತನೆ ಆಗ್ತಾನೆ. ಅವನು ಹೇಗಿರ್ತಾನೆ ಪ್ರಪಂಚದಲ್ಲಿ? ಆ ಅನುಭವವನ್ನು ಪಡ್ಕೊಂಡವನು, ಇಂದ್ರಿಯಗಳನ್ನು ಜಯಿಸಿದವನು, ಸಮಾಜದಲ್ಲಿ ಅವನ ಸ್ಥಿತಿ ಹೇಗಿರ್ತದೆ? 2ನೇ ಅಧ್ಯಾಯದಲ್ಲಿ ನಾವು ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಕೇಳ್ತೇವೆ, ಸ್ಥಿತಪ್ರಜ್ಞ ಕಾ ಭಾಷಾ. ಆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಕೇಳ್ತೇವೆ. ಅದನ್ನ ಇಲ್ಲಿ ಸ್ವಲ್ಪ ಮಟ್ಟಿಗೆ ಈ ಶ್ಲೋಕದಲ್ಲಿ ನಾವು ಕಾಣ್ತೇವೆ. 9ನೇ ಶ್ಲೋಕ. ಸುರನ್ಮಿತ್ರಾಯುರ್ಧಾನಿ ಸೇನಾ
ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸುಹೃನ್ಮಿತ್ರಾಯುರ್ದಾಸೀನ ಅಂದ್ರೆ ಸಮದೃಷ್ಟಿಯುಳ್ಳವನು ಅಂತ, ಸಮಾನ ಮನಸ್ಸನ್ನು ಉಳ್ಳವನು. ಸುಹೃತ್ ಅಂದ್ರೆ ಒಬ್ಬ ಸ್ನೇಹಿತ ಯಾವಾಗಲೂ ಶುಭಾಕಾಂಕ್ಷಿಯಾಗಿರ್ತಾನೆ. ಸಂಸ್ಕೃತದಲ್ಲಿ ಸುಹೃತ್ ಅದಕ್ಕೆ ಅಂತ ಕರೀತಾರೆ. ಮಿತ್ರ ಕೇವಲ ಸ್ನೇಹಿತ. ಅರಿ ಅಂದ್ರೆ ಶತ್ರು. ಉದಾಸೀನ ಅಂತಂದ್ರೆ ನಿರಾಸಕ್ತನಾದವನು. ಮಧ್ಯಸ್ಥ ಅಂದ್ರೆ ವಿವಾದದಲ್ಲಿ ಎರಡು ಪಕ್ಷಗಳನ್ನೂ ವಹಿಸುವವನು. ದ್ವೇಷ್ಯ ಅಂತಂದ್ರೆ ದ್ವೇಷಿಸುವವನು. ಬಂಧು, ಸಂಬಂಧಿ, ಸಾಧು ಅಥವಾ ಕೆಟ್ಟ ಜನ ಇವರು ಎಲ್ಲರಲ್ಲೂ ಕೂಡ ಯೋಗಿಯಾಗಿರ್ತಕ್ಕಂಥವನು. ಸಮಬುದ್ಧಿ ಅಂತಂದ್ರೆ ಯಾರ ಮನಸ್ಸನ್ನು ನೋಯಿಸದೆ ಸಮಾನವಾಗಿರ್ತಕ್ಕಂಥವನು. ಯಾರ ಮನಸ್ಸು ಪ್ರಕ್ರಿಯೆಯಲ್ಲಿ ಸಮಾನವಾಗಿರ್ತದೋ ಅವನು ವಿಶಿಷ್ಯತೆ ಅಂದ್ರೆ ಒಂದು ಅತ್ಯುತ್ತಮವಾದಂತಹ ಧೋರಣೆಯನ್ನು ಹೊಂದಿರತಕ್ಕಂಥವನು. ಯೋಗ ಮಾರ್ಗದಲ್ಲಿ ಅಥವಾ ಆಧ್ಯಾತ್ಮಿಕ ಜಾಗೃತಿಯಲ್ಲಿ ಸ್ವಲ್ಪ ಮುಂದುವರೆದಂಥವರಿಗೆ ಇದು ಸಾಧ್ಯವಾಗ್ತದೆ. ಅವರಿಗೆ ಇದು ಬಹಳ ಸಂತೋಷ ಕೊಡುತ್ತದೆ. ಒಂದೊಂದ್ಸರಿ ಕೆಲವರು ಮಾತನಾಡ್ತಕ್ಕಂಥ ರೀತಿಯಲ್ಲಿ ಕೋಪ ಬರುತ್ತದೆ. ಇನ್ನು ಕೆಲವರು ಅನಾವಶ್ಯಕವಾಗಿ ತೊಂದರೆ ಕೊಡ್ತಾ ಇರ್ತಾರೆ. ಇನ್ನು ಕೆಲವರು ಯಾರಿಗೋ ಕೆಟ್ಟದ್ದು ಮಾಡಿದವರು ನಮ್ಮ ಎದುರುಗಡೆಗೆ ಇರ್ತಾರೆ. ಆಮೇಲೆ ಮುಖದ ಮೇಲೆ ಬೈದು ಬಿಡ್ತಾರೆ. ಯೋಗಿ ಆಗಿರ್ತಕ್ಕಂಥವನು ಇವೆಲ್ಲವೂ ಕೂಡ ನಮಗೆ ಒಂದು ಉದ್ರೇಕಗೊಳಿಸ್ತಕ್ಕಂಥದ್ದು. ನಾವು ಕಣ್ಣಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಕೆಲವು ಸಂದರ್ಭಗಳಲ್ಲಿ ಸ್ಪರ್ಶ ಮಾಡ್ತೇವೆ. ಇವು ಇಂದ್ರಿಯಗಳಿಗೆ ಸಂಬಂಧಪಟ್ಟಂತ ವಸ್ತು ವಿಷಯಗಳು. ಆದರೆ ಆ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತದ್ದು ನಾವೇನಾದರೂ ಅದನ್ನ ಸ್ವಲ್ಪ ಗಮನಕ್ಕೆ ತಗೊಂಡ್ರೆ ನಾವು ಆ ಪ್ರತಿಯೊಂದು ಇಂದ್ರಿಯದ್ದು ಕೂಡ ತನ್ನದೇ ಆದಂತಹ ಒಂದು ಗುಣಲಕ್ಷಣ ಇದೆಯಲ್ಲ, ಅದಕ್ಕೆ ತಕ್ಕಂತೆ ನಾವು ವರ್ತಿಸಬೇಕಾಗ್ತದೆ. ಆ ಇಂದ್ರಿಯಗಳನ್ನ ಮೀರಿ ಹೋಗಬೇಕು, ಅವನು ಯೋಗಿ ಆಗ್ತಾನೆ, ಅದು ಯೋಗವಾಗ್ತದೆ. ಹಾಗಿದ್ದಾಗ ಮಾತ್ರ ಮನಸ್ಸು ಶಾಂತವಾಗಿರೋದಕ್ಕೆ ಸಾಧ್ಯ. ಇಲ್ಲಿ ಗೀತೆಯಲ್ಲಿ ಹೇಳ್ತಾರೆ, ಸಮಬುದ್ಧಿ ವಿಶಿಷ್ಯತೆ. ಅವನ ಮಾತ್ರ ಸಮಾಜದಲ್ಲಿ ಒಬ್ಬ ವಿಶಿಷ್ಟವಾಗಿ ಬದುಕೋದಕ್ಕೆ ಸಾಧ್ಯ, ಅತ್ಯುತ್ತಮವಾದಂತಹ ಧೋರಣೆಯನ್ನು ಹೊಂದೋದಕ್ಕೆ ಸಾಧ್ಯವಾಗ್ತದೆ. ಇದು ಯಾರಿಗೆ? ಇದು ಯೋಗದಲ್ಲಿ ಮುಂದುವರೆದವರಿಗೆ, ನಿರಂತರ ಅಭ್ಯಾಸ ಮಾಡತಕ್ಕಂಥವರಿಗೆ, ನಿರಂತರ ಭಗವಂತನ ಸಾಕ್ಷಾತ್ಕಾರ ಕಡೆಗೆ ತನ್ನ ಗುರಿಯನ್ನ ಅವನು ಜಾಗೃತವಾಗಿ ನೆನಪಿಟ್ಕೊಂಡಿರ್ತಕ್ಕಂಥವನಿಗೆ. ನಾನು ಇವ್ರ ಮೇಲೆ ಜಗಳ ಆಡೋಕ್ಕೂ ಬಂದಿದ್ದಲ್ಲ, ಇವ್ರಿಗೆ ಬುದ್ಧಿ ಕಲಿಸೋದಕ್ಕೂ ಬಂದಿದ್ದಲ್ಲ, ನಾನು ನನ್ನ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಇವನು ಅನಾವಶ್ಯಕವಾಗಿ ನನಗೆ ತೊಂದರೆ ಕೊಡ್ತಾ ಇದ್ದಾನೆ. ಆದರೆ ಇಲ್ಲಿ ಒಂದು ಭಗವದ್ಗೀತೆಯಲ್ಲಿ ಇದು ಸೇರಿಸಿಲ್ಲ. ಶ್ರೀರಾಮಕೃಷ್ಣ ಇದಕ್ಕೆ ಹೇಳ್ತಾರೆ, ನಾಗರ ಹಾವು ಕಚ್ಚಬಾರದು, ಬುಸ್ಸುಗುಟ್ಟಬೇಕು. ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಬುಸ್ಸುಗುಟ್ಟಬೇಕಾಗ್ತದೆ. ಆದರೆ ಇಲ್ಲಿ ಇನ್ನೂ ಆಳವಾಗಿ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಅತ್ಯುನ್ನತವಾದಂಥ ಸ್ಥಿತಿ ಇದೆ. ಪ್ರತಿಯೊಬ್ಬರಿಗೂ ಆ ಉನ್ನತ ಸ್ಥಿತಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಏನು ಆ ಸ್ಥಿತಿ ಅಂತಂದ್ರೆ, ಯಾವುದೋ ಒಬ್ಬ ಸನ್ಯಾಸಿಯನ್ನ ಒಬ್ಬ ಒಡೆದು ಬಿಡ್ತಾನೆ, ಅವನು ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾನೆ. ಸನ್ಯಾಸಿಯನ್ನ ಆ ಮಠಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ಉಪಚಾರ ಮಾಡಿದಾಗ ಪ್ರಜ್ಞೆ ಬರ್ತದೆ. ಆ ಉಳಿದಂತ ಸೋದರ ಸನ್ಯಾಸಿ ಕೇಳ್ತಾರೆ, ನಿನಗೆ ಯಾರು ತೊಂದರೆ ಕೊಟ್ಟು ಯಾರು ಹೊಡೆದ ಅವನನ್ನು ಹೇಳು, ನಾವು ಅವನ ಸರಿಯಾಗಿ ಅವನಿಗೆ ಬುದ್ಧಿ ಕಲಿಸಿ ಬರ್ತೀವಿ ಅಂತಂದಾಗ ಆ ಸನ್ಯಾಸಿ ಹೇಳ್ತಾನೆ, ಯಾವ ಕೈಗಳು ನನ್ನ ಉಪಚಾರ ಮಾಡ್ತಾ ಇದೆಯೋ ಅದೇ ಕೈಗಳಿಂದ ನನಗೆ ಹೊಡೆದಿದ್ದು. ಹೊಡೆದವನೆಲ್ಲೋ ಇದ್ದಾನೆ, ಆದರೆ ಹೊಡೆದವನಲ್ಲೂ ದೇವರನ್ನೇ, ಅದೇ ದೇವರನ್ನ ನೋಡ್ತಾ ಇದ್ದಾನೆ.
ಇಲ್ಲಿ ಉಪಚಾರ ಮಾಡ್ತಕ್ಕಂಥ ಕೈಗಳು, ಉಪಚಾರ ಮಾಡ್ತಕ್ಕಂಥವರಲ್ಲೂ ಕೂಡ ಅದೇ ದೇವರನ್ನು ನೋಡ್ತಾ ಇದ್ದಾನೆ. ಅವನಿಗೆ ಎರಡು ಕಾಣಲೇ ಇಲ್ಲ. ಇದು ಅತ್ಯುನ್ನತವಾದಂತಹ ಅದ್ವೈತದ ಸ್ಥಿತಿ. ಆದರೆ ಪ್ರತಿಯೊಬ್ಬರಿಗೂ ಅದು ಎಷ್ಟು ಜನಕ್ಕೆ ಸಾಧ್ಯ ಇದೆ. ಆದರೆ ಯೋಗ ಸಾಧನೆಯಲ್ಲಿ ಇರ್ತಕ್ಕಂಥವರು ಬಹಳಷ್ಟು ಮಟ್ಟಿಗೆ ತನ್ನ ಮಾನಸಿಕ ಸಮತೋಲನೆಯನ್ನು ಕಾಯ್ದಿಟ್ಕೊಳ್ಬೇಕಾಗ್ತದೆ. ಹಾಗೆ ಕಾಯ್ದಿಟ್ಟುಕೊಂಡು ಯಾರು ಬದುಕಿದರೋ ಅವರಿದ್ದಿದ್ದೇ ಒಂದು ಪುಣ್ಯಕ್ಷೇತ್ರ, ಅವರಿದ್ದಿದ್ದೇ ಒಂದು ಆಶ್ರಮವಾಗಿಬಿಡುತ್ತದೆ. ಅಂತಹ ಸಂದರ್ಭದಲ್ಲೂ ಕೂಡ ಒಂದು ಸಣ್ಣ ಒಂದು ಪರಿವರ್ತನೆ, ಒಂದು ಬುದ್ಧಿಮಾತು ಹೇಳಬೇಕು ಅಂತ ಹೇಳಿದ್ರೆ ನಾಗರಾಹು ಬುಸುಗುಟ್ಟಿ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವಷ್ಟು ಮಟ್ಟಿಗೆ ತಾತ್ಕಾಲಿಕವಾಗಿ ಸಮಯೋಚಿತವಾಗಿ ಕೋಪಿಸಿಕೊಂಡಂತೆ ಇರಬೇಕು. ಆದರೆ ಒಳಗಡೆ ಮಾತ್ರ ಶಾಂತವಾಗಿರಬೇಕು. ನೀವು ಕಾಳಿ ದುರ್ಗೆಯರ ಮುಖವನ್ನು ನೋಡಿ, ಅಲ್ಲಿ ರಕ್ತಪಾತ ಆಗ್ತಾ ಇರ್ತದೆ. ಸಹಸ್ರಾರು ಜನರ ತಲೆಗಳು ಅಲ್ಲಿ ಉಳ್ಳಾಡ್ತಾ ಇರ್ತವೆ. ರಕ್ತದ ಕೋಡಿ ಹರಿತಾ ಇದ್ರೂ ಕೂಡ ಆ ಜಗನ್ಮಾತೆಯ ಮುಖ ಚರ್ಯೆಯಲ್ಲಿ ಒಂದು ಸ್ವಲ್ಪವೂ ಕೂಡ ವ್ಯತ್ಯಾಸ ಕಾಣೋದಿಲ್ಲ. ಮುಖ ಎಷ್ಟು ಪ್ರಜ್ವಲವಾಗಿರ್ತದೆ, ಮುಖದಲ್ಲಿ ಎಷ್ಟು ಶಾಂತವಾಗಿರ್ತದೆ. ಇದು ಯೋಗಿಯ ಲಕ್ಷಣ. ಮುಂದೆ ಹೇಳ್ತಾರೆ, ಆಧ್ಯಾತ್ಮಿಕ ಜೀವನದಲ್ಲಿ ಯಾರು ಮುಂದುವರೆದಿರ್ತಾರೋ ಅವರ ಮೇಲೆ ಈ ಹೊರಗಡೆಯಿಂದ ಇರತಕ್ಕಂಥ ಯಾರೋ ರೇಗಾಡೋದು, ಯಾರೋ ಬೈದಾಡೋದು, ಯಾರೋ ಕಿರ್ಚಾಡೋದು ಅದು ಹೆಚ್ಚಿನ ಪ್ರಭಾವ ಬೀರೋದಿಲ್ಲ. ಅವರಿಗೆ ಯಾವ ನೋವು ಆಗೋದಿಲ್ಲ. ನೀವು ನಿಮ್ಮೊಳಗಿರುವ ಮಹತ್ತಾದುದರೊಂದಿಗೆ, ಅಂದರೆ ಅನಂತ ಆತ್ಮನೊಂದಿಗೆ ಯಾರು ಸಂಬಂಧವನ್ನು ಸ್ಥಾಪಿಸಿಕೊಂಡಿರ್ತಾರೋ ಅವರೊಳಗಡೆಗೆ ಆ ಶಕ್ತಿ ಅಡಗಿರ್ತದೆ. ಅದನ್ನು ತಡ್ಕೊಳ್ಳೋ ಶಕ್ತಿ ಬರ್ತದೆ. ಆದರೆ ಪ್ರಾಪಂಚಿಕ ವಿಷಯದಲ್ಲೇ ಮುಳುಗಿರತಕ್ಕಂಥವರ ಕಥೆ ಏನು ಅಂತಂದ್ರೆ, ಸಣ್ಣ ಸಣ್ಣ ಘಟನೆಗಳಿಗೂ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಕೋಪಿಸಿಕೊಂಡು ಮನಃಶಾಂತಿಯನ್ನು ಕಳ್ಕೊಂಡು ಅವರ ಮನಸ್ಸು ಕದಡಿ ಬಿಡ್ತದೆ. ಅಂಥವರು ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಹೆಜ್ಜೆಯೂ ಕೂಡ ಮುಂದೆ ಇಡೋದಕ್ಕೆ ಸಾಧ್ಯ ಇಲ್ಲ. ಅವರು ಧ್ಯಾನ ಮಾಡ್ತೀನಿ ಅಂತ ಹೇಳ್ಬೋದು, ಜಪ ಮಾಡ್ತೀನಿ ಅಂತ ಹೇಳ್ಬೋದು, ಭಜನೆ ಮಾಡ್ತೀನಿ ಅಂತ ಹೇಳ್ಬೋದು, ಸತ್ಸಂಗ ಮಾಡ್ತೀನಿ ಅಂತ ಹೇಳ್ಬೋದು. ಆದರೂ ಕೂಡ ಪರಿಣಾಮ ಮಾತ್ರ ಅದು ಯಾವಾಗಲೂ ಕೂಡ ಶೂನ್ಯವಾಗಿರ್ತದೆ, ಝೀರೋ ಆಗಿರ್ತದೆ. ಯಾಕೆ ಅಂತ ಹೇಳಿದ್ರೆ, ಇದು ಬಾಹ್ಯವಾಗಿ ನೋಡೋದಕ್ಕೆ ನಾವು ಭಾಗವಹಿಸ್ಬೋದು. ಕುಳಿತು ಆಲೋಚನೆ ಮಾಡಿ ನಾನು ಇನ್ನು ಮುಂದೆ ಇಂಥ ಒಂದು ಘಟನೆಗಳನ್ನು ಘಟಿಸಿದ್ರೆ ನಾನು ಹೇಗೆ ವರ್ತಿಸ್ಬೇಕು, ಆ ಸಂದರ್ಭ ನಾನು ಹೇಗಿರಬೇಕು ಅದನ್ನು ಆಲೋಚನೆ ಮಾಡಿರೋದಿಲ್ಲ. ಮನಸ್ಸಿಗೆ ತರಬೇತಿ ಕೊಟ್ಕೊಂಡಿರೋದಿಲ್ಲ. ಒಂದು ನೆನ್ಪಿಟ್ಕೊಳ್ಬೇಕು, ನಾವೆಲ್ಲ ಒಂದು ಸಣ್ಣ ಘಟನೆ ಆದರೂ ಕೂಡ ಅದಕ್ಕೆ ಉದ್ರೇಕಗೊಳ್ಳಬಾರದು, ವಿಚಲಿತವಾಗಬಾರದು. ಅದು ತೀರಾ ಪ್ರಾಪಂಚಿಕರ ಮನಸ್ಸಾಗಿಬಿಡ್ತದೆ. ಮನಸ್ಸಿಗೆ ಯಾವ ತರಬೇತಿಯೂ ಇಲ್ಲದೆ ಇರತಕ್ಕಂಥ ಸ್ಥಿತಿಯಲ್ಲಿ ವರ್ತಿಸ್ತದೆ. ಆಧ್ಯಾತ್ಮಿಕ ಜೀವನದಲ್ಲಿ ಕಾಲು ಇರಿಸಿದರೆ ಬಾಹ್ಯ ಒತ್ತಡಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತವೆ. ನಿಜವಾದ ಸ್ಥಿತಿಯಲ್ಲಿ ಪ್ರಾಮಾಣಿಕವಾಗಿ ಸ್ವಲ್ಪ ಪ್ರಯತ್ನ ಮಾಡಿ ಧ್ಯಾನ ಜಪ ಕೂತ್ಕೊಂಡಾಗ ಆ ಪರಮಾತ್ಮನಲ್ಲಿ ಮನಸ್ಸು ಲೀನಗೊಳಿಸಿ ಶರಣಾಗತ ಭಾವದಿಂದ ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸು, ಆಗತಕ್ಕಂಥ ತಪ್ಪುಗಳು ಇನ್ನು ಆಗಬಾರದು, ನೀನು ನನಗೆ ಜ್ಞಾನವನ್ನು ಕೊಡು, ಬುದ್ಧಿಯನ್ನು ಕೊಡು ಅಂತ ಪ್ರಾಮಾಣಿಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಆ ಆಧ್ಯಾತ್ಮಿಕ ಸಾಧನೆ ಮುಂದುವರಿಯುತ್ತದೆ. ಆ ಮುಂದುವರೆದಂತಹ ಭಾಗದಲ್ಲಿ ದೊಡ್ಡ ಪರಿಣಾಮ ಏನು ಅಂತಂದ್ರೆ, ಈ ಬಾಹ್ಯ ಒತ್ತಡಗಳು, ತೊಂದರೆ ತಾಪತ್ರೆಗಳು ಅವು ಅಸ್ತಿತ್ವವನ್ನೇ ಕಳೆದುಕೊಳ್ತಾವಂತೆ. ಹೋಗ್ಲಿ ಬಿಡಿ, ಏನೋ ಬುದ್ಧಿ ಇಲ್ಲದೆ ಜ್ಞಾನ ಇಲ್ಲದೆ ಮಾತಾಡ್ತಾರೆ. ಅವರಿಗೆ ತಿಳುವಳಿಕೆ ಇದ್ದಿದ್ರೆ, ವಿಚಾರ ಮಾಡ್ತಕ್ಕಂಥ ಮನಸ್ಸು ಬುದ್ಧಿ ಇದ್ದಿದ್ರೆ ಹೀಗೆ ಮಾತಾಡ್ತಿರ್ಲಿಲ್ಲ. ಹೋಗ್ಲಿ ಬಿಡಿ ಅಂತೇಳಿ ಕ್ಷಮಾಪಣೆಯ ಭಾವ ಒಳಗಡೆ ತನಗೆ ತಾನೇ ಬರ್ತದೆ. ಅದು ಆಧ್ಯಾತ್ಮಿಕತೆಯಲ್ಲಿ ನಾವೇನೋ ಸ್ವಲ್ಪ ಮುಂದುವರೆದಿದ್ವಿ ಅಂದರೆ ಕ್ಷಮಾಪಣೆಯ ಭಾವ ಬರ್ತಕ್ಕಂಥದ್ದು. ಇದನ್ನು ಪ್ರತಿಯೊಬ್ಬರೂ ಕೂಡ ಅನುಭವದಿಂದ ತಿಳಿಬಹುದು. ಮನಸ್ಸಿನ ಮೇಲೆ ಈ ಬಾಹ್ಯ ಘಟನೆಗಳ ಪ್ರಭಾವವನ್ನು ಕಡಿಮೆ ಮಾಡುವುದು ಹೇಗೆ? ಅದು ಭೌತಿಕ ಶಕ್ತಿಯಿಂದಲ್ಲ, ಅದು ನಿಮ್ಮನ್ನು ದೀರ್ಘಕಾಲ ಸಂರಕ್ಷಿಸಲೂ ಆಗದು. ಯಾರೋ ಒಂದು ಮಾತಾಡ್ತಾರೆ, ಏನೋ ಅಲ್ಲಿ ಯಾವ ಕಾರಣವೂ ಬೇಕಾಗಿಲ್ಲ ಅಂಥವ್ರಿಗೆ ನಾನು ಬುದ್ಧಿ ಕಲಿಸ್ಬಿಡ್ತೇನೆ, ನಾನು ಒಂದು ಕೈ ನೋಡ್ಕೊಳ್ತೇನೆ,
ಆ ಸಂದರ್ಭಕ್ಕೆ ನಾವು ಮಾಡೋದು ಸರಿ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಒಂದು ಮಾತಿದೆ, ಅದು ಬಹಳ ದಿವಸ ಉಳಿಯೋದಿಲ್ಲ ಅಂತ. ಮತ್ತೆ ಅವರು ಈ ನಾಯಿ ಬಾಲ ಡೊಂಕು ಹಾಗೆ ಇರ್ತಾರೆ. ಆದರೆ ನಿಮ್ಮ ಮನಸ್ಸು ಉನ್ನತವಾದ ಒಂದರ ಮೇಲೆ ನೆಲೆಗೊಂಡಿದ್ದರೆ ಈ ಬಾಹ್ಯ ಪ್ರಭಾವಗಳು ಅದರ ಮುಂದೆ ಏನೂ ಆಗುವುದಿಲ್ಲ. ಒಂದು ಉನ್ನತವಾದದ್ದು ಯಾವುದು? ಉನ್ನತವಾದದ್ದು ಆತ್ಮ ಸಾಕ್ಷಾತ್ಕಾರ. ಯಾವುದು ಉನ್ನತವಾದದ್ದು? ಪರಮಾತ್ಮನ ದರ್ಶನ. ಯಾವುದು ಉನ್ನತವಾದದ್ದು? ಅನುಭವ. ನಾವು ಇದಕ್ಕೆ ಹೋಗ್ತಾ ಇದ್ದೇವೆ ಹೊರತು, ರಸ್ತೆಯಲ್ಲಿ ಆನೆ ಹೋಗ್ತಾ ಇರ್ತದೆ, ಅನೇಕ ನಾಯಿಗಳು ಬಂದು ಸುತ್ತು ಬೊಗಳ್ತಾ ಇರ್ತವೆ. ಅದೊಂದು ವಾಪಸ್ಸು ತಿರುಗಿ ಎಲ್ಲಾ ನಾಯಿಗಳಿಗೂ ಬುದ್ಧಿ ಕಲಿಸ್ತೀನಿ ಅಂತ ನಾಯಿಗಳನ್ನ ನೆಟ್ಕೊಂಡು ಹೋಯ್ತು ಅಂತಂದ್ರೆ ಅದು ಎಲ್ಲಿಗೆ ಹೋಗ್ಬೇಕೋ ಅದು ದಾರಿ ಮುಂದುವರಿಯೋದು ನಿಂತು ಹೋಗ್ತದೆ, ಕಟ್ ಆಗಿಬಿಡ್ತದೆ. ಅದಕ್ಕೆ ಸುಮ್ಮನೆ ಹೋಗ್ತಾ ಇರಬೇಕಷ್ಟೇ. ಈ ಪ್ರಪಂಚ ಅನ್ನೋದು ನಾವು ಹಾಗೆ ತಿಳ್ಕೊಳ್ಬೇಕಾಗ್ತದೆ. ಅಂತಂದ್ರೆ ಅಷ್ಟು ಉದಾಸೀನ ಮಾಡೋದು ಅಲ್ಲ, ಆದರೆ ಮನಸ್ಸಿನ ಒಂದು ಸಮತೋಲನ ಕಾಯ್ದಿಟ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಅನಿವಾರ್ಯವಾಗಿ ಅದನ್ನ ಅಭ್ಯಾಸ ಮಾಡಬೇಕಾಗ್ತದೆ. ಅನೇಕರು ಹಿರಿಯರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬಹುದು, ಅನೇಕರು ಬಂದು ಹೇಳ್ತಾರೆ, ಮನೆಯಲ್ಲಿ ಆಗ್ತಕ್ಕಂಥ ಸಣ್ಣ ಸಣ್ಣ ಘಟನೆಗಳನ್ನು ತುಂಬಾ ತಲೆಗೆ ಹಚ್ಕೊಂಡು ಇವರು ಯೋಚನೆ ಮಾಡ್ತಾರೆ. ಅದಕ್ಕೆ ರಾತ್ರಿ ಹೊತ್ತು ನಿದ್ರೆ ಆಗೋಲ್ಲ, ಯಾವಾಗಲೂ ತಲೆನೋಯ್ತದೆ ಅಂತ ಹೇಳ್ತಾರೆ ಅಂತ ತುಂಬಾ ಜನರಿಂದ ನಾವು ಕೇಳ್ತೇವೆ. ಯಾಕೆ ತಲೆನೋಯ್ತದೆ ಅಂತಂದ್ರೆ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಾಗ ತಲೆ ಭಾರ ಆಗೋದು, ತಲೆ ನೋವುದು, ಜ್ವರ ಬರೋದು ಎಲ್ಲವೂ ಸಹಜ. ಆ ಘಟನೆ ಆಯ್ತಾ, ತಲೆಯಿಂದ ತೆಗೆದು ಹಾಕಬೇಕು, ಅದನ್ನ ಮತ್ತೆ ಯಥಾವತ್ತು ಶಾಂತವಾಗಿರ್ಬೇಕು. ನಮ್ಮ ಮನಸ್ಸನ್ನ ಆ ಉನ್ನತವಾದಂತಹ ಭಾವನೆಯಲ್ಲಿ ತೆಗೆದುಕೊಂಡು ಇಟ್ಟಾಗ ಮಾತ್ರ ಮನಸ್ಸು ಶಾಂತವಾಗಿರ್ತದೆ. ಅದು ನಿಜವಾದಂತಹ ಅನುಭವದಲ್ಲಿ ನಾವು ಇರ್ತೇವೆ. ಈ ಆಧ್ಯಾತ್ಮಿಕತೆಯಲ್ಲಿ ಬಂಧನಗಳಿಂದ ಅಥವಾ ಬಾಹ್ಯ ಒತ್ತಡಗಳಿಂದ ನಾವು ತಪ್ಪಿಸ್ಕೊಳ್ಳಬೇಕು ಅಂತಂದ್ರೆ ಉನ್ನತವಾದಂಥದ್ರಲ್ಲಿ ನಮ್ಮ ಮನಸ್ಸನ್ನ ಇಡಬೇಕು. ಅಲ್ಲಿ ಬಂಧು ಬಳಗ, ಪಾಪಿ, ಶತ್ರು, ಉದಾಸೀನ ಮಾಡ್ತಕ್ಕಂಥದ್ದು, ನಿರಾಕರಣೆ ಮಾಡ್ತಕ್ಕಂಥದ್ದು, ಇವರೆಲ್ಲರನ್ನೂ ಕೂಡ ಒಂದು ಸಮಸ್ಥಿತಿಯಲ್ಲಿ ಇಟ್ಟು ಬಿಡಬೇಕು. ನಾವು ಅಭ್ಯಾಸ ಮಾಡಬೇಕು. ಓಹೋ, ಇದು ಹೀಗೆ. ನಮ್ಮ ಗುರುಗಳು ಸ್ವಾಮಿ ಪುರುಷೋತ್ತಮಂಜಿ ಹೇಳ್ತಾ ಇದ್ರು, ನಾವು ಎಲ್ಲಿ ತಪ್ಪು ಮಾಡ್ತೇವೆ, ಯಾಕೆ ನಮಗೆ ಬೇಜಾರಾಗ್ತದೆ, ಇನ್ನೊಬ್ಬರ ಮೇಲೆ ನಾವು ಯಾಕೆ ಕೋಪಿಸ್ಕೊಳ್ತೀವಿ ಅಂತ ಹೇಳಿದ್ರೆ, ಎಲ್ಲರೂ ನನ್ನಂತೆ ಇರಲಿ, ಎಲ್ಲರೂ ನಾನು ಹೇಳದಂತೆನೇ ಕೇಳಿ ಬದುಕಬೇಕು, ಈ ನನ್ನ ಸಿಸ್ಟಮ್ಗೆ ಎಲ್ಲರೂ ಹೊಂದ್ಕೊಳ್ಬೇಕು ಅಂತಕ್ಕಂಥದ್ದು ಇದು ಬಹಳ ದೊಡ್ಡ ತಪ್ಪು. ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ತನ್ನದೇ ಆದಂತ ಸಂಸ್ಕಾರ, ಕರ್ಮಗಳು, ಸ್ವಾತಂತ್ರ್ಯ ಇದ್ದೇ ಇದೆ. ಪೂರ್ತಿ ಬದಲಾವಣೆ ಮಾಡೋಕ್ಕೆ ಅಂತ ನಾವು ಹೋದ್ರೆ ಅಲ್ಲಿ ಪೆಟ್ಟು ತಿನ್ನೋದು ಅಥವಾ ದಡ್ಡರಾಗೋದು ನಾವೇ. ಅವರಿಗೆ ಪೂರ್ತಿ ಪ್ರಮಾಣದಲ್ಲಿ ಸ್ವತಂತ್ರವನ್ನ ಕೊಡಬೇಕು. ಅವರ ಸ್ವತಂತ್ರದಲ್ಲಿ, ಅವರ ಕರ್ಮಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಬಹುದೇ ಹೊರತು ಅವರು ನಮ್ಮಂತೆ ಇರಲಿ ಅನ್ನೋದು ಬಹಳ ತಪ್ಪಾಗ್ತದೆ. ಅಲ್ಲಿ ನೋವಾಗ್ತದೆ, ಅಲ್ಲಿ ತಲೆನೋವು ಬರ್ತದೆ, ಸಣ್ಣ ಸಣ್ಣದಕ್ಕೂ ಬೇಜಾರಾಗ್ತದೆ. ಇದನ್ನು ನೋಡ್ಕೋಬೇಕು. 10ನೇ ಹೇಳ್ತಾರೆ, ಮುಂದಿನ ಶ್ಲೋಕದಲ್ಲಿ ಅದೇ ಕ್ರಿಯೆಯನ್ನ ಶ್ರೀಕೃಷ್ಣ ಪರಮಾತ್ಮ ಮುಂದುವರಿಸ್ತಾನೆ. ಯೋಗಿ ಯುಂಜಿತ ಸತತ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೇಯತ ಚಿತ್ತಾತ್ಮ ನಿರಾಶೇರ ಪರಿಗ್ರಹಃ. ಇಲ್ಲಿ ಆ ಯೋಗದಲ್ಲಿ ಮುಂದುವರೆದಂತಹ ಭಾಗ, ಯೋಗಿ ಯುಂಜಿತ ಸತತಂ ಆತ್ಮಾನಂ. ಯೋಗಿಯಾಗಿರ್ತಕ್ಕಂಥವನು ನಿರಂತರವಾಗಿ ಮನಸ್ಸನ್ನ ಏಕಾಗ್ರಗೊಳಿಸುವುದನ್ನು ಅಭ್ಯಾಸ ಮಾಡಬೇಕು. ಈ ಮನಸ್ಸನ್ನು ಹೇಗೆ ನಿರ್ವಹಿಸೋದು, ಹೇಗೆ ಅದಕ್ಕೊಂದು ಆಕಾರ ಕೊಡೋದು, ಹೇಗೆ ಅದನ್ನು ಶುದ್ಧೀಕರಿಸೋದು, ಅದನ್ನು ಹೇಗೆ
ಏಕಾಗ್ರಗೊಳಿಸೋದು, ಅದನ್ನು ಎಡಬಿಡದೆ ಅಭ್ಯಾಸ ಮಾಡಬೇಕು. ಅದು ಮಾಡೋದಾದ್ರೂ ಹೇಗೆ? ಅದು ಒಂದು ರಹಸ್ಯದ ಸ್ಥಿತಿ, ಬಹಳ ಮುಖ್ಯ. ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಒಬ್ಬ ಸಂತ, ಒಬ್ಬ ಬುದ್ಧ, ಇವರೆಲ್ಲ ನಿರ್ಮಾಣ ಆಗಿದ್ದು ಯಾವುದರ ಸಹಾಯದಿಂದ? ಒಬ್ಬ ಬುದ್ಧ ಯಾವುದರ ಸಹಾಯದಿಂದ ಒಬ್ಬ ಸಂತ ಶ್ರೇಷ್ಠ ಆದ? ಇದನ್ನು ನಾವು ವಿಚಾರ ಮಾಡಿದರೆ ಈ ಮನಸ್ಸನ್ನ ಪಡೆದಿರ್ತಕ್ಕಂಥದ್ದು, ಮನಸ್ಸನ್ನು ಏಕಾಗ್ರಗೊಳಿಸ್ತಕ್ಕಂಥದ್ದು ಇದೆ. ಒಬ್ಬ ಸಂತನಾಗೋದಕ್ಕೂ, ಒಬ್ಬ ವಿಜ್ಞಾನಿ ಆಗೋದಕ್ಕೂ ಮನಸ್ಸೇ ಕಾರಣ. ಏನು ಆಗದೆ ಇರೋದಕ್ಕೂ ಮನಸ್ಸೇ ಕಾರಣ. ಆ ಮನಸ್ಸನ್ನ ಕಳಿಸ್ಬೇಕು. ರಹಸ್ಯ ಯಾರೂ ಇಲ್ಲದ ರಹಸ್ಯ ಸ್ಥಳದಲ್ಲಿ ಕುಳಿತು ಈ ವಿಶೇಷವಾದ ಯುಗದಲ್ಲಿ ಮನಸ್ಸನ್ನು ಕೈಗೆ ತೆಗೆದುಕೊಳ್ಳಬೇಕಾದರೆ ಶಾಂತವಾದ ರಹಸ್ಯ ಸ್ಥಳದಲ್ಲಿ ಇರುವಾಗಲೇ ಬಾಹ್ಯ ಶಕ್ತಿಗಳಿಂದ ಅನವರತ ತುಂಬಿರುವ ಸ್ಥಳದಲ್ಲಿ ಆ ಮನಸ್ಸನ್ನ ನಾವು ಅಭ್ಯಾಸ ಮಾಡೋದಾಗಲ್ಲ, ಬೇಕಾಗಲ್ಲ. ಇಷ್ಟು ಮಾತ್ರವಲ್ಲ, ಏಕಾಂಗಿಯಾಗಿ ಜನಗಳ ಗುಂಪಿನಲ್ಲಿ ಅಲ್ಲ, ಒಂದು ಸಲ ಇಂದ್ರಿಯಗಳ ಮಟ್ಟವನ್ನು ಮೀರಿ ಹೋಗಲು ಯತ್ನಿಸಿದ್ದಾಗಲೇ ಜನಗಳ ಅವಶ್ಯಕತೆಯೂ ಇಲ್ಲವೇ. ಯಾರಾದರೂ ನಿಮ್ಮ ಪಕ್ಕದಲ್ಲಿ ಕುಳಿತಿದ್ರು ಅವರೊಂದಿಗೆ ನಿಮಗೆ ಯಾವ ಸಂಬಂಧವೂ ಇರೋದಿಲ್ಲ. ಆ ಏಕಾಗ್ರವಾದ ಮನಸ್ಸು ಅದು ಸೀಮಿತವಾಗಿ ಅತಿ ಏಕಾಗ್ರವಾಗುತ್ತದೆ. ಯಾವುದ್ರ ಮೇಲೆ ನಾವು ಏಕಾಗ್ರಗೊಳಿಸಿ ಯಾವುದನ್ನು ಕಳ್ಕೊಳ್ಬೇಕಂತೀವೋ ಅದನ್ನು ಕಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹೇಳ್ತಾರೆ, ಇದಕ್ಕೆ ಒಂದು ರಹಸ್ಯವಾಗಿರ್ತಕ್ಕಂಥ ಸ್ಥಳ ಬೇಕು. ರಹಸ್ಯ ಏಕಾಂತವಾಗಿರಬೇಕು. ಹೀಗಿದ್ರೆ ಮೊದಲು ಆಗೋದಿಲ್ಲ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, if the mind is not under control, it is no use living in its state, because the same mind will bring or disturbance there. If the mind is under control, we can have the same anywhere, wherever we are. ಮನಸ್ಸೇ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ, ಯಾವ ಗುಹೆಗೆ ಹೋಗಿ ಕೂತ್ಕೊಂಡ್ರು ಕೂಡ ಆ ವಿಚಲಿತವಾಗಿರ್ತಕ್ಕಂಥ ಮನಸ್ಸೇ ಗುಹೆಯಲ್ಲೂ ಕೂಡ ನಾವು ತಗೊಂಡು ಹೋಗೋದಲ್ಲ. ಮನಸ್ಸೇ ಒಂದು ಕಂಟ್ರೋಲ್ ಅಲ್ಲಿ ಇತ್ತು ಅಂತಂದ್ರೆ ನಾವು ಇದ್ದ ಜಾಗವೇ ಒಂದು ಗುಹೆಯಾಗಿ ಪರಿವರ್ತನೆ ಮಾಡ್ಕೊಳ್ಬೋದಲ್ಲ. ಆದ್ರಿಂದ ಏಕಾಗ್ರಗೊಳ್ಳದೇ ಇರತಕ್ಕಂಥ ಮನಸ್ಸು ಉಳ್ಳವರು ನಾವು ಎಲ್ಲೋ ಹೋಗಿ ಅರಣ್ಯದಲ್ಲಿ ತಪಸ್ ಮಾಡ್ತೇವೆ, ಗುಹೆಗಳಲ್ಲಿ ತಪಸ್ ಮಾಡ್ತೇವೆ ಅನ್ನೋದು ಕೂಡ ನಾವು ಹೋಗುವುದು ಇರಬಹುದು. ಆದರೆ ಮನಸ್ಸು ನಮಗೆ ವಿಪರೀತವಾಗಿರ್ತಕ್ಕಂಥ ಮನಸ್ಸು ಅಲ್ಲ. ಆದ್ದರಿಂದ ಮನಸ್ಸನ್ನ ಅದನ್ನು ಹೇಗೆ ಅಭ್ಯಾಸ ಮಾಡಬೇಕು, ಏನು ಅದರ ಆಳ ಏನು, ಅದರ ಅಂತರ ಏನು ಮಾಡ್ತಿದೆ, ಏಕಾಂತದಲ್ಲಿ ಕುಳಿತುಕೊಂಡಾಗ ಧ್ಯಾನ
ನಿರಂತರ ಆಗಬೇಕು, ಅದೇ ಸಮಯಕ್ಕಾಗಬೇಕು. ಇನ್ನು ಮನೆಯಲ್ಲಿತ್ತು ಅಂತಂದ್ರೆ ಅದೇ ಜಾಗದಲ್ಲಿ ಆಗಬೇಕು. ಅದ್ರ ಜೊತೆಗೆ ಅದೇ ಮಂತ್ರ, ಒಂದೇ ಮಂತ್ರ, ಒಂದೇ ದೇವರು ಆಗಬೇಕು. ಈ ನಿಯಮಗಳನ್ನ ಖಂಡಿತ ಪಾಲಿಸಿದ್ರೆ ಬಹಳ ಅನುಕೂಲ ಆಗ್ತದೆ, ಮಾಡಿದ್ರೆ ಒಳ್ಳೆಯದು. ಆದ್ರಿಂದ ಸಂಪೂರ್ಣವಾಗಿ ಬೇರೆ ಪ್ರಪಂಚದಲ್ಲಿ ಇರಬಹುದು, ಏನೋ ಧ್ಯಾನಕ್ಕೆ ಹೋದಾಗ ಆ ಭಾವನೆಗಳನ್ನು ತುಂಬಿಕೊಳ್ಳಬೇಕು. ನಾನು ದೇವರ ಜೊತೆ ಇದ್ದೇನೆ, ನನ್ನ ಇಷ್ಟ ದೇವರ ಜೊತೆಗೆ ಹೋಗ್ತಾ ಇದ್ದೇನೆ, ನನ್ನ ದೇವರು ಜೀವಂತವಾಗಿದೆ, ಅದು ಮಾತನಾಡ್ತದೆ, ಕಣ್ತರದ್ದು ನೋಡಿದೆ. ಅವನು ಸರ್ವಶಕ್ತ, ಸರ್ವವ್ಯಾಪಿ, ಸೃಷ್ಟಿಕರ್ತ. ಅವನು 3 ಕಾಲಗಳನ್ನು ನಿರ್ವಹಿಸತಕ್ಕಂಥವನು. ಅವನ ಸಂಪರ್ಕ, ಅವನ ಸಾನ್ನಿಧ್ಯವನ್ನು ಇವತ್ತು ನಾನು ಹೊಂದತಕ್ಕಂಥದ್ದು ನನ್ನ ಸೌಭಾಗ್ಯ. ಇಲ್ಲಿ ಇಷ್ಟೊತ್ತು ಅವನ ಸಂಪರ್ಕಕ್ಕೆ ಬರೋದಕ್ಕೆ ಅವನೇ ಕೃಪೆ ಮಾಡಿದ್ದಾನೆ. ಯಾರೂ ಬರಲಿಲ್ಲ, ಬಾಗಿಲು ತಟ್ಟಲಿಲ್ಲ, ಅಥವಾ ಏನು ಘಟನೆಗಳು ಘಟಿಸಲಿಲ್ಲ. ಇವತ್ತು ಯಥಾ ಪ್ರಕಾರ ಎಲ್ಲವೂ ಸರಳವಾಗಿ ಸುಲಲಿತವಾಗಿರೋದ್ರಿಂದ ಇವತ್ತು ಬಂದು ಇಲ್ಲಿ ಅವನ ಎದುರುಗಡೆ ಕೂತ್ಕೊಳ್ಳೋದಕ್ಕೆ ಅವನದೇ ಕೃಪೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಶಾರದಾ ಮಾತೆಯವರು ಹೇಳ್ತಾರೆ, ಆಶ್ಚರ್ಯ ಆಗ್ಬೋದು ಭಕ್ತರಿಗೆಲ್ಲ. ಒಂದು ದಿವಸ ಆವತ್ತು ಸತ್ಸಂಗದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಾಯಿತು ಅಂತಂದ್ರೆ ಯಾವ ದೇವರ ಸ್ಮರಣೆ, ಯಾವ ದೇವರ ಪರಂಪರೆಯಲ್ಲಿ ಸತ್ಸಂಗ ಆಗ್ತಾ ಇದೆಯೋ ಆವತ್ತು ಆ ದೇವರ ಕೃಪೆ ನಮ್ಮ ಮೇಲೆ ವಿಶೇಷವಾಗಿ ಇದ್ದಾಗ ಮಾತ್ರ ಸತ್ಸಂಗದಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ. ಯಾರ ಹೆಸರಲ್ಲಿ ನಾವು ಜಪ ಧ್ಯಾನಾದಿಗಳನ್ನ ಮಾಡೋದಕ್ಕೆ ನಾವು ಈಗ ದೇವರ ಕೊನೆಗೆ ಹೋಗ್ತಾ ಇದೀವೋ, ದೇವಸ್ಥಾನಕ್ಕೆ ಹೋಗ್ತಾ ಇದೀವೋ, ಅವನ ಕೃಪೆ ಇವತ್ತು ನಮ್ಮ ಮೇಲೆ ಇದ್ದಾಗ ಮಾತ್ರ ನಾವು ಅಲ್ಲಿ ಹೋಗೋದಕ್ಕೆ ಸಾಧ್ಯ, ಧ್ಯಾನ ಜಪಾದಿಗಳು ಮಾಡೋದಕ್ಕೆ ಸಾಧ್ಯ. ಇದು ನೂರಷ್ಟು ನಾವು ನಂಬೋದಕ್ಕೆ ಇದು ಸತ್ಯ. ಏನೋ ನಾನು ಇವತ್ತು ಅಂದ್ಕೊಂಡೆ ಅದು ದಿವಸ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಅದು ಸರಳವಾಗಿ ನಡೀತಾ ಇದೆ, ಯಾರ ಕೃಪೆಯಿಂದ ನಡೀತಾ ಇದೆ. ಕೆಲವರನ್ನು ಕೇಳಿ ನೀವು ಇವತ್ತು ಧ್ಯಾನಕ್ಕೆ ಕೂತ್ಕೊಳ್ಬೇಕು, ಯಾರೋ ಬಾಗಿಲು ತಟ್ಟಿಸ್ತಾರೆ, ಯಾರೋ ಫೋನ್ ಮಾಡ್ತಾರೆ, ಧ್ಯಾನಕ್ಕೆ ಕೂತ್ಕೊಳ್ಬೇಕು ಅಥವಾ ಸತ್ಸಂಗಕ್ಕೆ ಹೋಗ್ಬೇಕು, ಏನೋ ಒಂದು ದುರ್ಘಟನೆ ಕೇಳಿ ಹಿಡಿದಿರ್ತದೆ, ಯಾರೋ ಮನೆಗೆ ಒಂದು ಅನಾಹುತ ಆಗ್ತದೆ, ಎಷ್ಟೊಂದು ತೊಂದರೆಗಳಿವೆ. ಏನೋ ಆಗದೆ ನಿರಂತರವಾಗಿ ವರ್ಷದಲ್ಲಿ ಬಹುತೇಕ ಹೆಚ್ಚು ದಿವಸಗಳು ನಾವು ಧ್ಯಾನ ಉಪಾಧಿಗಳಿಗೆ ತೊಡಗ್ತಾ ಇದ್ದೀವಿ ಅಂತ ಹೇಳಿ ಮತ್ತೆ ಅದಕ್ಕೆ ಒಂದು ಮನಸ್ಸು ಬೇಕು, ಒಂದು ಪರಿಸರ ಬೇಕು, ಯಾವ ಅವಧಿಗಳು ಆಗಬಾರದು, ಎಲ್ಲವೂ ಪೂರ್ಣವಾಗಿರಬೇಕಂತಂದ್ರೆ ಭಗವಂತನ ಅನುಗ್ರಹ ಬೇಕಾಗ್ತದೆ. ಆದ್ದರಿಂದ ನಾವು ಇಲ್ಲಿ ಹೇಳ್ತಾ ಇದ್ದೇವೆ, ಅಂಥ ಮನಸ್ಸು ತೆಗೆದುಕೊಂಡು ಹೋದ್ರೆ ನಾವು ಬೇರೆ ಪ್ರಪಂಚದಲ್ಲೇ ಇರ್ತೀವಿ. ಆ ಏಕಾಂಗಿತನ ಒಂದು ಆಶ್ಚರ್ಯ ಅನುಭವವನ್ನು ಕೊಡ್ತದೆ ನಮಗೆ. ಅದನ್ನು ಆಸ್ವಾದಿಸುವುದು ಹೇಗೆ ಮುಂದಿನ ಹೆಜ್ಜೆ ನೋಡಿ, ಅದೊಂದು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಅನುಭವವನ್ನು ಕೊಡ್ತದೆ. ಅದು ಬೇರೆ ಪ್ರಪಂಚವನ್ನು ನಮಗೆ ಪರಿಚಯ ಮಾಡ್ತದೆ. ನಾವು ನಿಜವಾಗಿಯೂ ಏಕಾಂಗಿ ಅಲ್ಲ. ಯೋಗದ ಮೂಲಕ ನಾವು ನಮ್ಮ ಹೃದಯದಲ್ಲಿ ಸೂಕ್ತವಾಗಿರುವ ಈ ಗಾಢವಾದ ದಿವ್ಯ ಚೇತನದ ಜೊತೆಗೆ ಸಂಬಂಧವನ್ನು ಹೊಂದಿರ್ತೀವಲ್ಲ, ಅಲ್ಲಿ ಎಲ್ಲಿ ಏಕಾಂಗತೆ? ರಾಮಕೃಷ್ಣ ಭಕ್ತರ ಈ ಪರಂಪರೆಗೆ, ಇದನ್ನ ಭಾವನೆಗಳಿಗೆ ಏನೂ ದಾರಿದ್ರ್ಯ ಇಲ್ಲ. ಬಹುತೇಕ ದೀಕ್ಷೆ ಆಗಿರ್ತಕ್ಕಂಥ ಎಲ್ಲಾ ಭಕ್ತರು ಕೂಡ ಕಲ್ಕತ್ತಾ ನೋಡಿರ್ತಾರೆ, ದಕ್ಷಿಣೇಶ್ವರ ನೋಡಿರ್ತಾರೆ, ಜಯರಾಮಭಟ್ಟಿ ನೋಡಿರ್ತಾರೆ, ಕಾಮಾರ್ಪುಕರ ನೋಡಿದ್ದೀರಿ, ಇನ್ನು ಉದ್ಬೋಧನ ನೋಡಿದ್ದೀರಿ. ಯಾರ್ಯಾರಿಗೆ ಹೋದಾಗ ಯಾವ ಕ್ಷೇತ್ರ ಅಲ್ಲಿ ಇಷ್ಟವಾಯಿತೋ, ನೀವು ಜಪಕ್ಕೆ ಕೂತ್ಕೊಂಡಾಗ ನೇರವಾಗಿ ನಿಮ್ಮ ದೇಹ ಇಲ್ಲಿ ಇರಲಿ, ನಿಮ್ಮ ಮನಸ್ಸನ್ನ ಅಲ್ಲಿಗೆ ತಗೊಂಡು ಹೋಗ್ಬಿಡಿ, ಅಥವಾ ಇದೇ ಆ ಕ್ಷೇತ್ರ ಅಂತ ಭಾವಿಸ್ಕೊಳ್ಳಿ. ಇದೇ ಕ್ಷೇತ್ರ ಅಂತ ಭಾವಿಸ್ಕೊಂಡ್ರೆ ಆಹಾ, ನಿಮಗೆ ಅಲ್ಲಿ ಶಾರದಾ ಮಾತೆಯವರು, ವಿವೇಕಾನಂದರು, ಗುರು ಮಹಾರಾಜರು, ಯಾರೋ ಒಬ್ಬರು ನಿಮ್ಗೆ ಇಷ್ಟವಾದವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಇತ್ತು ಅಂತಂದ್ರೆ ಅವ್ರ ಜೊತೆ ಸಂಬಂಧ ಆಯ್ತಾ? ಅವ್ರು ಇದ್ದಿದ್ದ ಕಡೆ ಇದ್ದೀರಾ? ಸತ್ಸಂಗ ಆಯ್ತಲ್ಲ. ಶ್ರೀರಾಮಕೃಷ್ಣ ಜೊತೆ ನಾವು ಇದ್ದೀವಿ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಎಷ್ಟು ಕೋಟಿ ಜನರಿಗೆ ಇದ್ರೆ ತಾನೇ ಶ್ರೀರಾಮಕೃಷ್ಣ ಸರಿ ಸಮಾನ ಕಟ್ಟಕ್ಕಾಗುತ್ತೆ? ಶ್ರೀರಾಮಕೃಷ್ಣ ಒಬ್ಬರು ಸಾಲದೆ. ಶ್ರೀರಾಮಕೃಷ್ಣನ ನಾವು ಭಾವಿಸ್ಕೊಂಡಾಗ ಅಲ್ಲಿ ನರೇಂದ್ರ ಕೂತಿದ್ದಾನೆ, ಮಾಸ್ಟರ್ ಮಹಾಶಯ ಕೂತಿದ್ದಾನೆ,
ಅಲ್ಲಿ ಗಿರೀಶ ಕೂತಿದ್ದಾನೆ, ರಾಖಾಲ ಕೂತಿದ್ದಾನೆ, ಲಾಟು ಕೂತಿದ್ದಾನೆ, ಶಿವಾನಂದ ಕೂತಿದ್ದಾರೆ. ಭಾವಿಸ್ಕೊಳ್ಳಿ, ಸುರೇಂದ್ರ ಕೂತಿದ್ದಾನೆ, ಬಲರಾಮ್ ಬೋಸ್ ಕೂತಿದ್ದಾನೆ. ಭಾವಿಸ್ಕೊಂಡಾಗ ಇಂತಹ ಒಂದು ಸ್ವರ್ಗದ ಲೋಕ ಇನ್ನೆಲ್ಲಿರ್ಬೇಕು? ನಾವು ಭಾವಿಸ್ಕೊಂಡಿದ್ದೆ ದಕ್ಷಿಣೇಶ್ವರಕ್ಕೆ ಹೋದ್ರು ನೀವು ಮನೆಯನ್ನು ನೆನಪು ಮಾಡ್ಕೊಂಡ್ರೆ ದಕ್ಷಿಣೇಶ್ವರ ಆಗ್ತದ, ಮನೆ ಆಗ್ತದೆ. ಆದ್ರೆ ಮನೆಯಲ್ಲೇ ದಕ್ಷಿಣೇಶ್ವರವನ್ನು ನೆನಪು ಮಾಡ್ಕೊಂಡ್ರೆ ದಕ್ಷಿಣೇಶ್ವರ ಆಗಲ್ವಾ? ಹಾಗೆ ಹೋದಾಗ ನಿಮಗೆ ಆಹಾ, ಯಾತ್ರೆ ಹೋಗಿರ್ತೀರಿ, 2000 ಕಿಲೋಮೀಟರ್ದಲ್ಲಿ ಯಾತ್ರೆ, ನಿಮ್ಮ ಮನಸ್ಸು ಅಲ್ಲಿ ಶ್ರೀರಾಮಕೃಷ್ಣರ ದಿವ್ಯ ಸಾನ್ನಿಧ್ಯದಲ್ಲಿ ನಿಮ್ಮ ಮನಸ್ಸು ತೇಲಾಡ್ತಾ ಇದೆ, ಆ ಸತ್ಸಂಗದಲ್ಲಿ ಭಾಗವಹಿಸಿದೆ. ಇಲ್ಲಿ ನಿಮಗೆ ಕೈ ನೋವು ಬರಲ್ಲ, ಕಾಲು ನೋವು ನೆನಪಾಗೋದಿಲ್ಲ, ನಿಮಗೆ ಮನೆಯೂ ನೆನಪಿಲ್ಲ. ನೀವೆಲ್ಲಿದ್ದೀರಿ? ಶ್ರೀರಾಮಕೃಷ್ಣ ದಿವ್ಯ ಸಾನ್ನಿಧ್ಯದಲ್ಲಿ ಇದ್ದೀರಲ್ಲ. ಈ ಭಾವನೆಗಳನ್ನು ನಾವು ಮಾಡ್ಕೊಂಡಾಗ ಇಲ್ಲಿ ಎಂತ ಅದ್ಭುತವಾಗಿ ಹೇಳಿದ್ದಾರೆ ಅಂತಂದ್ರೆ, ನಿಮಗೆ ನಿಮ್ಮದೇ ಆದಂತ ಪ್ರಪಂಚದಲ್ಲಿ ಇರ್ತೀರಿ ನೀವು. ಅಲ್ಲಿ ಏಕಾಂಗಿತನ ಇಲ್ಲ. ನೀವು ಬಾಹ್ಯ ಪ್ರಪಂಚದಲ್ಲಿ ಈ ಸಂಸಾರದ ಬಂಧನಗಳಲ್ಲಿ ಇಲ್ಲ. ನೀವು ಯಾರ ಜೊತೆ ಸಂಬಂಧ ಹೊಂದಿರ್ತೀರಿ? ನಿಮ್ಮ ಇಷ್ಟ ದೇವರ ಆ ದಿವ್ಯ ಚೇತನದೊಂದಿಗೆ ಸಂಬಂಧವನ್ನು ಹೊಂದಿರ್ತೀರಿ. ಇದಕ್ಕೆ ದೀರ್ಘಕಾಲ ಸತತ ಅಭ್ಯಾಸ, ಭಾವನೆಗಳು ಅಗತ್ಯ. ಹಾಗಿದ್ದಾಗ ಖಂಡಿತವಾಗಲೂ ಕೂಡ ನಮ್ಮ ಧ್ಯಾನ ಆಳವಾಗಿ ಹೋಗ್ತದೆ. ಧ್ಯಾನಕ್ಕೆ ಹೋದಾಗ ನಮ್ಗೆ ಏನೂ ಬೇಜಾರಾಗೋದಿಲ್ಲ. ಹೋಗಬೇಕು ಅಂತಂದ್ರೆ ನಮ್ಗೆ ಎಲ್ಲಿ ಇಷ್ಟ ಇರ್ತದೋ ಅಲ್ಲಿ ಕಷ್ಟ ಇಲ್ಲ, ಎಲ್ಲಿ ಕಷ್ಟ ಇರ್ತದೋ ಅಲ್ಲಿ ಇಷ್ಟ ಇಲ್ಲ. ಯಾರಿಗೆ ಮಂತ್ರ ದೀಕ್ಷೆ ಆಗಿರ್ತದೋ, ಯಾರಿಗೆ ಧ್ಯಾನ ಮಾಡಬೇಕು ಅಂತ ಅನಿಸ್ತದೋ, ಯಾವಾಗ ನಾನು ಇನ್ನು ಶ್ರೀರಾಮಕ್ಷೇತ್ರ ಹೋಗ ಇನ್ನು ಸಮಯನೇ ಬರ್ಲಿಲ್ವಲ್ಲ, ಇನ್ನು 10 ಗಂಟೆ ಆಗ್ಲಿಲ್ಲ, ಬೇಗ ಹೋಗ್ಬೇಕು, 10 ಗಂಟೆ ಬೇಗ ಆಗ್ಲಿ, ಅಥವಾ ಮೊದಲೇ ಹೋಗ್ಬಿಡು. ಎಷ್ಟು ಚೆನ್ನಾಗಿರುತ್ತಲ್ಲ ಬಾರಿಸೋದಕ್ಕೆ, ಧ್ಯಾನ ಮಾಡೋದಕ್ಕೆ. ಪ್ರತಿ ದಿವಸ ನಿಮಗೆ ದಕ್ಷಿಣೇಶ್ವರ ಹೀಗೆ ಎಲ್ಲ ನೆನಪು ಮಾಡಿಕೊಂಡು ಅಲ್ಲಿ ಹೋಗಿ ಆ ಧ್ಯಾನದಲ್ಲಿ ಲೀನವಾದಾಗ ಆ ಕ್ಷೇತ್ರಗಳನ್ನು ನೆನಪು ಮಾಡಿಕೊಂಡ್ರೆ, ನೆನಪಿಟ್ಕೊಳ್ಬೇಕು, ಮಾನಸಿಕವಾಗಿ ಪ್ರತಿ ದಿವಸ ನೀವು ದಕ್ಷಿಣೇಶ್ವರವನ್ನ, ಬೇಲೂರು ಮಠವನ್ನ, ಜಯರಾಂಬಾಟಿಯನ್ನ, ಕಾಮಾರ್ಪುರವನ್ನ ನೀವು ಸ್ಪರ್ಶ ಮಾಡಿ ಬಂದಿರ್ತೀರಿ. ನಿಮ್ಮ ಮನಸ್ಸು ಶುದ್ಧವಾಗಿರ್ತದೆ, ಪವಿತ್ರವಾಗ್ತದಲ್ಲ ಕ್ಷೇತ್ರ ಸ್ಪರ್ಶದಿಂದ. ಆಧ್ಯಾತ್ಮಿಕ ಸಾಧನೆಗೆ ಈ ಭಾವನೆಗಳು ಬಹಳ ಅಗತ್ಯ. ಇಲ್ಲಿ ಹೇಳ್ತಾರೆ, ಇದಕ್ಕೆ ದೀರ್ಘಕಾಲ ಸತತ ಪ್ರಯತ್ನ. ಖಂಡಿತವಾಗ್ಲೂ ಇದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ, ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶ. ಶ್ರೀರಾಮಕೃಷ್ಣರು ಈ ಮನಸ್ಸನ್ನು ಏಕಾಗ್ರಗೊಳಿಸೋದಕ್ಕೆ ಈ ತರ ಹಾಡ್ತಾ ಇದ್ರು. ಒಂದು ಹಾಡು, ಬೆಂಗಾಲಿ ಹಾಡು. ಜತನೆ ಹೃದಯೇ ರೇಖೋ ಆಧರಣಿ ಶ್ಯಾಮ ಮಾಕೆ ಮಾ ತುಯಿ ದೇಕ್ ಆರ್ ಅಮಿ ದೇಕಿ ಆರ್ ಜೇನೋ ಕೇವು ನಾಹಿ ದೇಕೆ. ಇದು ಕೀರ್ತನ ಸಂಗ್ರಹದಲ್ಲಿ ಬೆಂಗಾಲಿ ಹಾಡು, ಜಗನ್ಮಾತೆಯ ಬಗ್ಗೆ ಇರ್ತಕ್ಕಂಥದ್ದು. ಶ್ರೀರಾಮಕೃಷ್ಣ ಮೇಲಿನ ಮೇಲೆ ಹಾಡ್ತಾ ಇದ್ರು. ಎಚ್ಚರಿಕೆಯಿಂದ ಸೇವಿಸಿ ತಾಯಿ ಶ್ಯಾಮೆಯನ್ನು, ನಿನ್ನ ಹೃದಯದಲ್ಲಿ ಭದ್ರವಾಗಿ ಇರಿಸಿಕೋ ಎಲೆ ಮನಸ್ಸೇ, ಅವಳನ್ನು ನೀನು ನೋಡು, ನನಗೆ ನೋಡುವುದಕ್ಕೂ ಬಿಡು, ಆದರೆ ಜೊತೆಗೆ ಯಾರೂ ಅವಳನ್ನು ನೋಡದೆ ಇರುವಂತೆ ಎಚ್ಚರ ವಹಿಸು. ನನ್ನ ಹೃದಯದಲ್ಲಿ ಅವಳಿದ್ದಾಳೆ, ನನ್ನ ಹೃದಯದಲ್ಲಿರ್ತಕ್ಕಂಥವಳನ್ನ ನಾನೇ ನೋಡಬೇಕು, ಇನ್ನೊಬ್ಬರು ನನ್ನ ಹೃದಯವನ್ನು ಪ್ರವೇಶ ಮಾಡದಂತೆ ನೋಡ್ಕೋ. ಇದು ಹಾಡಿನ ಸಾರಾಂಶ. ಧ್ಯಾನ ಮಾಡುವಾಗ ನಿಮ್ಮ ಹೃದಯದಲ್ಲಿ ನೀವು ಒಬ್ಬರೇ, ಜಗನ್ಮಾತೆಯೂ ಒಬ್ಬಳೇ, ಮತ್ತು ಪಕ್ಕದಲ್ಲಿ ಇನ್ನು ಯಾರೂ ಇಲ್ಲ. ಇದೇ ನಿಮ್ಮ ಮನಸ್ಸಿನ ಅತ್ಯುನ್ನತ ಸ್ಥಿತಿ. ಹೃದಯ ಮಂದಿರ, ಗರ್ಭಗೃಹ, ಅಲ್ಲಿ ಜಗನ್ಮಾತೆಯ ಪ್ರತಿಷ್ಠಾಪನೆ. ಹೃದಯದೊಳಗಡೆಗೆ ನಮ್ಮ ಮನಸ್ಸಿನಿಂದ ನಾವು ಪ್ರವೇಶ. ಅಲ್ಲಿ ಇರ್ತಕ್ಕಂಥದ್ದು ನನ್ನ ಪಾಲಿಗೆ ಜಗನ್ಮಾತೆ ಬಿಟ್ಟರೆ ಈ ಜಗತ್ತು ಇಲ್ಲ. ಇದು ನಾವು ಗೈಡೆಡ್ ಮೆಡಿಟೇಷನ್ ಅಲ್ಲಿ ಹೇಳ್ತೇವೆ.
ಆ ರೀತಿಯಲ್ಲಿ ಅಭ್ಯಾಸ ಮಾಡಬೇಕಂತೆ. ಯತ ಎಂದರೆ ನಿಗ್ರಹಿಸಲ್ಪಟ್ಟ, ಯತಿ ಅಂದ್ರೆ ಮನಸ್ಸನ್ನು ನಿಗ್ರಹಿಸಿಕೊಂಡವನು. ಯತ ಚಿತ್ತಾತ್ಮ ಅಂದ್ರೆ ಚಿತ್ತ ಮತ್ತು ಆತ್ಮ ಎರಡನ್ನೂ ನಿಗ್ರಹಿಸುವುದು. ಇಲ್ಲಿ ಆತ್ಮ ಎಂದರೆ ದೇಹ, ಅವನು ನಿರಾಶಿ ಅಂದ್ರೆ ಆಶೆ ಇಲ್ಲದವನು, ದೇಹದ ಮೇಲೆ ಆಶೆ ಇಲ್ಲದವನು ಸಹ ಆಗಿರಬೇಕು. ಬೇರೆಯವರು ಏನೇ ಕೊಟ್ಟರೂ ಅವುಗಳಿಂದ ಸಾಧಕನಿಗೆ ಏನು ಉಪಯೋಗವಿಲ್ಲ. ಅವುಗಳಿಗಿಂತ ಮಹೋನ್ನತವಾದದ್ದನ್ನು ಅರಸುತ್ತಿದ್ದೇನೆ ಎಂದು ಮನಗಂಡಾಗ ಈ ಅಪರಿಗ್ರಹವೆಂಬ ಅದ್ಭುತ ಮೌಲ್ಯವು ತನ್ನಷ್ಟಕ್ಕೆ ತಾನೇ ಬರುತ್ತದೆ. ಇನ್ನೊಬ್ಬರ ವಸ್ತುಗಳಿಗೆ ಆಸೆ ಪಡಬಾರದು, ಇನ್ನೊಬ್ಬರ ವಸ್ತುಗಳನ್ನು ಕದಿಬಾರದು ಅಂತಕ್ಕಂಥದ್ದು ನಾವು ಪತಂಜಲಿ ಯೋಗ ಸೂತ್ರದಲ್ಲಿ ಏನು ಓದ್ತೇವೆ, ಯೋಗದಲ್ಲಿ ಅಷ್ಟಾಂಗ ಯೋಗದಲ್ಲಿ, ಅದರಲ್ಲಿ ಅದನ್ನ ಅಭ್ಯಾಸ ಮಾಡಬೇಕು ಅಂತಂದ್ರೆ ಆ ಮಗು ಒಂದು ಕೈಯಲ್ಲಿ ಏನೋ ಒಂದು ಇಟ್ಕೊಂಡಿರ್ತದೆ, ಏನ್ ಮಾಡಿದ್ರು ಕೂಡ ಅದು ಕೈಯಿಂದ ಬಿಚ್ಚಿ ನಮಗೆ ಕೊಡಬೇಕು ಅಂತಿಲ್ಲ. ಯಾಕಂದ್ರೆ ಅದ ಮೇಲೆ ಅತ್ಯಂತ ಪ್ರೀತಿ ಆಗಿಬಿಟ್ಟಿದೆ, ಅದು ನನ್ನದು ಅಂತ ಭಾವಿಸಿದೆ. ಆ ಮಗು ಆ ಕೈಯಲ್ಲಿಂದ ನಾವೇನಾದ್ರೂ ಬಿಡಿಸ್ಕೊಳ್ಬೇಕು ಅಂತಂದ್ರೆ ಆ ಮಗುವಿಗೆ ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥದ್ದು ಒಂದು ವಸ್ತುವನ್ನು ಕೊಟ್ಟಾಗ ಮಗು ಆ ವಸ್ತುವನ್ನು ಬಿಟ್ಟು ಬಿಡ್ತದೆ. ಹಾಗೆ ಮನಸ್ಸು ಇನ್ನೊಬ್ಬರ ವಸ್ತುಗಳನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು, ಇನ್ನೊಬ್ಬರ ವಸ್ತುಗಳನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥ ಮನಸ್ಸಿಗೆ ನಾವು ಇದಕ್ಕಿಂತ ಉನ್ನತವಾದದ್ದನ್ನ ಏನಾದ್ರೂ ತೋರಿಸಲಿಲ್ಲ, ಆಸೆ ಇರಲಿಲ್ಲ ಅಂದ್ರೆ ಇದು ಬಿಡೋದಿಲ್ಲ. ಎಲ್ಲರ ಮನಸ್ಸುಗಳು ಒಂದಲ್ಲ ಒಂದ್ ರೀತಿ ಅಪೇಕ್ಷಿತವಾಗಿರ್ತಕ್ಕಂಥ ಮನಸ್ಸುಗಳೇ. ಯಾರು ಹುಟ್ಟಿದ ತಕ್ಷಣವೇ ಏನು ಬ್ರಹ್ಮ ಹರಿಶ್ಚಂದ್ರ ಆಗೋದಿಲ್ಲ, ಸರ್ವಸಂಗ ಪರಿತ್ಯಾಗಗಳಾಗೋದಿಲ್ಲ. ಮನಸ್ಸಿಗೆ ತರಬೇತಿ ಕೊಟ್ಟು ಕೊಟ್ಟು ಇದಕ್ಕಿಂತ ಉನ್ನತವಾದದ್ದೊಂದಿದೆ, ಅದಕ್ಕಿಂತ ಇನ್ನೊಂದು ಉನ್ನತವಾದದ್ದಿದೆ, ಹೀಗೆ ಅದಕ್ಕೆ ತೋರಿಸಿ ಹೇಳಿ ಕೊನೆಗೆ ಈ ಅಪರಿಗ್ರಹ ಅಂತ ಹೇಳಿದ್ರೆ ಬಾಹ್ಯ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವ ವಸ್ತುಗಳು ನಮಗೆ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಈ ಎಲ್ಲಾ ವಸ್ತುಗಳ ಸೃಷ್ಟಿಕರ್ತ ಅವನು ಒಬ್ಬನು ಇದ್ದಾನೆ. ನನ್ನ ಗುರಿ ಅವನು ನಿರ್ಮಾಣ ಮಾಡಿರ್ತಕ್ಕಂಥ ವಸ್ತುಗಳ ಮೇಲೆ ಅಲ್ಲ, ನನ್ನ ಗುರಿ ಆ ನಿರ್ಮಾಪಕ ಇದ್ದಾನಲ್ಲ ಅವನನ್ನೇ ನೋಡೋದಾಗಿದೆ, ಅವನ ಕಡೆ ಹೋಗೋದಾಗಿದೆ ಅಂತಂದಾಗ ಮಾತ್ರ ಈ ವಸ್ತುಗಳ ಮೇಲೆ ಇರ್ತಕ್ಕಂಥ ಭಾವನೆಗಳು, ಆಸೆಗಳು ಅದಕ್ಕೆ ಒಂದು ಕಡಿವಾಣ ಆಗ್ತದೆ, ಅದು ತನಗೆ ತಾನೇ ಓಡಿ ಹೋಗುತ್ತದೆ. ಇದು ಮನಸ್ಸಿಗೆ ನಾವು ಹೇಳ್ಕೊಳ್ಬೇಕು. ಆದರೆ ಮನಸ್ಸು ಅಷ್ಟು ಸುಲಭನಾ? ಒಂದು ಸರಿ ಮನೆಯ ಒಂದು ಗೃಹಸ್ಥ ಮನೆಯ ಯಜಮಾನಿ ಅಂದರೆ ಅತ್ತೆ ಕಾಶಿ ಯಾತ್ರೆ ಹೊರಟಿದ್ರು. ಜೀವನದಲ್ಲಿ ಕಾಶಿ ಯಾತ್ರೆ ಮಾಡಲೇಬೇಕು ಅಂತ ಹಿಂದಿನ ಕಾಲದಲ್ಲೆಲ್ಲ ಇತ್ತು. ಈಗ ಬೇಕಾದ್ರೆ 10 ಸರಿ ಮಾಡ್ಬೋದು, ಅದೇನು ವಿಶೇಷತೆನೇ ಇರೋಲ್ಲ. ಹಿಂದೆ ಒಂದು ಸರಿ ಜೀವನದಲ್ಲಿ ಅದು ಜೀವನ ಸಾರ್ಥಕವಾಗಬೇಕು, ಜೀವನ ಅದು ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತಂದ್ರೆ ಕಾಶಿ ಯಾತ್ರೆ ಮಾಡಬೇಕು ಅಂತಿತ್ತು. ಸಾಮಾನ್ಯ ಕಾಶಿ ಯಾತ್ರೆ ಮಾಡೋಕ್ಕಂತೂ ಸಾಧ್ಯ ಇರಲಿಲ್ಲ, ಹಾಗೆಲ್ಲ ಒಂದು ಕಾಲ ಕೂಡ ಇತ್ತು. ಅಂಥ ಕಾಲದಲ್ಲಿ ವಾಹನ ಸೌಕರ್ಯ ಇಲ್ಲ, ನಡ್ಕೊಂಡೇ ಹೋಗಬೇಕು, ಬದುಕಿದ್ರೆ ವಾಪಸ್ ಬರೋದಿಲ್ಲದಿಲ್ಲ. ಅತ್ತೆ ಮನೆಯಿಂದ ಒಬ್ರು ಹೋಗೋದು ಅಂತ ಆಯಿತು, ತಯಾರಿ ಎಲ್ಲ ಆಯಿತು. ಕಾಶಿಗೆ ಯಾತ್ರೆ ಹೊರಡೋ ದಿವಸ ಕೂಡ ಬಂದ್ಬಿಟ್ಟು ಎಲ್ಲ ಲಗ್ಗೇಜ್ ಎಲ್ಲ ತಯಾರಾಯಿತು. ಅತ್ತೆ ವಸ್ತುಗಳನ್ನು ತಗೊಂಡು ಊರಿಂದ ಹೊರಗಡೆ ಒಂದಷ್ಟು ಜನ ಆ ವಸ್ತುಗಳನ್ನು ಕೊಡೋದಕ್ಕೆ, ಅವನ್ನ ಕಳಿಸಿ ಬರೋದಕ್ಕೆಲ್ಲ ಜನ ಹೊರಟರು. ಹೊಸ್ತಲು ದಾಟಿ ಹೊರಗಡೆ ಬಂದು ಅತ್ತೆಗೆ ಏನೋ ನೆನಪಾಗ್ಬಿಡ್ತು. ಏನು ಅಂತಂದರೆ ಆವಾಗ ಈ ನಳಗಳು ಅಥವಾ ನಲ್ಲಿ ಈ ವ್ಯವಸ್ಥೆ ಎಲ್ಲ ಇರಲಿಲ್ಲ. ಬಾವಿಯಲ್ಲಿ ನೀರು ಸೇರೋದು, ಅದು ಒಂದು ಚಕ್ರಕ್ಕೆ 2-3 ಹಗ್ಗಗಳೆಲ್ಲ ಹಾಕಿರ್ತಾರೆ. ಅತ್ತೆ ಹೇಳಿದಂತೆ ಸೊಸೆಗೆ, ನೋಡು ಆ ಬಾವಿಗೆ ಈಗ ಹಗ್ಗ ಹಾಕಿದೆಯಲ್ಲ, ಆ ಹಗ್ಗ ಅದು ನಮ್ಮದೇ, ಮರ್ತು ಬಿಟ್ಟೆಯ, ಅದನ್ನ ಜೋಪಾನವಾಗಿ ಸಂಜೆಗೆ ಸುತ್ಕೊಂಡು ಬಂದಿಡು ಅಂತ ಹೇಳಿ. ಸೊಸೆ ಆಯ್ತು ಅತ್ತೆವರೇ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ. ಇನ್ನೊಂದೆರಡು ಹೆಜ್ಜೆ ಮುಂದೆ ಹೋದ್ಮೇಲೆ ಅತ್ತೆ ನಿಂತು, ನೋಡು
ಹುಷಾರು. ಅಲ್ಲಿ ಬಹಳ ದಿವಸದಿಂದ ಸೌದೆ ಎಲ್ಲ ಸೀಳಿ ಕಟ್ಟಿಗೆ ಎಲ್ಲ ಹಾಕಿ ಅಲ್ಲಿ ರಾಶಿ ಗಂಟಿಟ್ಟಿದ್ವಲ್ಲ, ಹುಷಾರು. ಮಳೆ ಗಿಳೆ ಬಂದು ನೆಂದು ಹೋಗ್ಬಿಟ್ಟತ್ತು, ಆಮೇಲೆ ಒಲೆಗೆ ಸರಿಯಾಗಿ ಉರಿಯೋಲ್ಲ, ಅದನ್ನ ತೆಗೆದಿಟ್ಕೊ ಅಂತ ಹೇಳು. ಆಯ್ತು ಅತ್ತೆ, ನೀವು ಹೋಗ್ಬಿಟ್ಟು ಬನ್ನಿ, ಏನು ಪರವಾಗಿಲ್ಲ. ಇನ್ನು 4 ಹೆಜ್ಜೆ ಮುಂದೆ ಹೋಗಿ ಹೇಳಿದಂತೆ, ಹಿತ್ತಲಲ್ಲಿ ಜೋಳ ಬಿತ್ತಿ, ಜೋಳ ಸ್ವಲ್ಪ ಎತ್ತರ ಆಗಿದೆ, ಹಾಗಾಗಿ ನೋಡ್ಕೊಳ್ತಾ ಇರೋ, ಯಾವ್ದಾದ್ರೂ ಕರುಗಿರು ಬಂದು ತಿಂದು ಹಾಕ್ಬಿಟ್ಟ ಅಂದಂತೆ. ಸೊಸೆ ಹೇಳಿದಂತೆ, ಅತ್ತೆ ನೀವು ಕಾಶಿ ಯಾತ್ರೆ ಎಲ್ಲೂ ಹೋಗೋದು ಬೇಡ, ಹೋದ್ರೂ ನೀವು ಇದೇ ತಗೊಂಡು ಹೋಗ್ತೀರಿ, ಏನು ಪ್ರಯೋಜನ ಆಗಲ್ಲ, ಸುಮ್ಮನೆ ಬಂದು ಬಿಡಿ ಅತ್ತೆ ಅಂತೇಳಿ ವಾಪಸ್ ಕರ್ಕೊಂಬಂದಂತೆ. ಹೇಗಿರ್ತದೆ ಸಂಸಾರದ ಬಂಧನಗಳು? ಇವುಗಳನ್ನು ಬಿಡಿಸ್ಕೊಳ್ಬೇಕು. ಆವಾಗ ಮಾತ್ರ ಉದ್ದೇಶದ ಕಡೆಗೆ, ಗುರಿಯ ಕಡೆಗೆ ಮನಸ್ಸು ಹೋಗುತ್ತದೆ. ಆ ಉನ್ನತವಾದಂಥ ಗುರಿ ಇತ್ತು ಅಂತಂದರೆ ಈಗ ತನಗೆ ತಾನೇ ಅದು ನಮಗೆ ಹೇಳಿ, ನಾನು ಹೋಗ್ತಾ ಇದ್ದಂತೆ ಹೇಳೋದಕ್ಕೂ ಅದಕ್ಕೂ ಸಾಮರ್ಥ್ಯ ಇರೋದಿಲ್ಲ, ಗೊತ್ತಿಲ್ಲದಂತೆ ಓಡಿ ಹೋಗ್ಬಿಟ್ಟಿರ್ತದೆ. ಈ ಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನು ಉನ್ನತೀಕರಿಸಿಕೊಳ್ಳಬೇಕು. ಇದೇ ಮನುಷ್ಯನ ಉದ್ದೇಶ. ಇಲ್ಲದೆ ಹೋಯಿತು ಅಂತಂದರೆ ಸಣ್ಣ ಪುಟ್ಟದ ಆ ಉನ್ನತವಾದಂಥ ಉದ್ದೇಶದ ಕಲ್ಪನೆ ನಮಗಿಲ್ಲ ಅಂತ ಹೇಳಿದ್ರೆ, ಮನಸ್ಸು ಸಣ್ಣ ಪುಟ್ಟ ಘಟನೆಗಳು ಕೂಡ ಅದು ವಿಚಲಿತವಾಗಿ, ಉದ್ರೇಕವಾಗಿ, ಕೋಪಿಸಿಕೊಂಡು, ಸಂಬಂಧಗಳು ಮುರಿದು ಹೋಗಿ ಎಷ್ಟೊಂದು ವ್ಯವಹಾರಗಳು ಅಲ್ಲಿ ಏರುಪೇರಾಗ್ಬಿಡ್ತದೆ, ಸಂಬಂಧಗಳು ಕೆಟ್ಟು ಹೋಗ್ತದೆ. ಅದ್ರ ಜೊತೆಗೆ ಸಂಬಂಧಗಳು ಕೆಟ್ಟೋದ್ರೂ ಪರವಾಗಿಲ್ಲ, ನಮ್ಮ ಮನಸ್ಸು ಹೇಗಿರ್ತದೆ, ನಮ್ಮ ಸ್ಥಿತಿ ಏನಾಗ್ತದೆ. ಅದಕ್ಕೆ ಈ ಯೋಗದ ಮುಖಾಂತರ ನಾವು ಉನ್ನತವಾದಂತಹ ಉದ್ದೇಶ, ಅದರ ಕಲ್ಪನೆ ಇರಬೇಕು, ನಿರಂತರ ಪ್ರಯತ್ನ ಮಾಡಬೇಕು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ, ಇದನ್ನು ನಿರಂತರವಾಗಿ ನಾವು ಅಭ್ಯಾಸ ಮಾಡಬೇಕು. ಒಂದು ಆಶ್ಚರ್ಯವಾಗಿರ್ತಕ್ಕಂಥ ಆ ಏಕಾಂತದಲ್ಲಿ ನಾವು ಕೂತಾಗ ಆಶ್ಚರ್ಯವಾಗಿರ್ತಕ್ಕಂಥ ಅನುಭವ ಆಗ್ತದೆ, ಆಶ್ಚರ್ಯವಾಗಿರ್ತಕ್ಕಂಥ ಪ್ರಪಂಚದ ಅನುಭವ ನಮಗಾಗ್ತದೆ ಅಂತ ಇಲ್ಲಿ ಈಗಾಗಲೇ ಹೇಳಿದೆ. ಮತ್ತು ಅದ್ರ ಜೊತೆಗೆ ಒಂದು ಗಾಢವಾದ ದೀರ್ಘಕಾಲದಂಥ ಪ್ರಯತ್ನದಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಅದ್ಭುತವಾದಂಥ ಸಂಬಂಧ ಭಗವಂತನೊಂದಿಗೆ ಉಂಟಾಗ್ತದೆ. ಅದಕ್ಕೆ ಏಕಾಂತದಲ್ಲಿ ಇರಬೇಕು, ಮೊದಲು ಅದನ್ನು ಅಭ್ಯಾಸ ಮಾಡಬೇಕು. ಈ ರೀತಿಯಲ್ಲಿ ಧ್ಯಾನದಿಂದ ಮನಸ್ಸಿನ ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆಯಿಂದ ಒಂದು ಹೊಸ ಪ್ರಪಂಚದ ಅನುಭವ. ಈ ಬಾಹ್ಯ ಪ್ರಪಂಚ ಅಲ್ಲ, ಒಳಗಡೆಗೆ ಒಂದು ಪ್ರಪಂಚ ಇದೆ, ಅದು ಅದ್ಭುತವಾದಂಥ ಪ್ರಪಂಚ. ಆ ಏಕಾಂತದಲ್ಲಿದ್ದಾಗ ಯಾವುದು ಅದ್ಭುತವಾದ ಪ್ರಪಂಚ? ನಾವು ಯಾವ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವೋ ಆ ದೇವರೊಂದಿಗೆ ಸತ್ಸಂಗದಲ್ಲಿ ಇರ್ತೇವೆ. ನಾನೊಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ನೀವು ದಕ್ಷಿಣೇಶ್ವರ, ಬೇಲೂರು ಮಠ, ಕಾಮಾರಕೋಕರ, ಜಯರಾಮ್ ಬಾಟಿ, ನೀವಿದ್ದ ಕಡೆ ಅದನ್ನು ಕಲ್ಪನೆ ಮಾಡಿಕೊಳ್ಳಿ. ಅದೇ ಇಲ್ಲಿ ನಿರ್ಮಾಣವಾಗಿರ್ತದೆ. ನಿಮ್ಮ ಕಟ್ಟಡಗಳು ಇವೆಲ್ಲ ದೂರ ಸರಿದಿರ್ತವೆ. ಪರಮಾತ್ಮ ದಿವ್ಯ ಸಾನ್ನಿಧ್ಯದ ಸತ್ಸಂಗದಲ್ಲಿ ನಾವಿರ್ತೇವೆ. ಎಷ್ಟೊತ್ತು ಬೇಕಾದರೂ ಇರಬಹುದು. ನಿರಂತರ ಪ್ರಯತ್ನ ಬೇಕು. ಆ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಒಂದಾಗಿಸೋದಕ್ಕೆ ಉನ್ನತವಾದಂತಹ ಗುರಿಯ ಕಡೆಗೆ ನಾವು ಹೋಗುವಂತಹ ನಿರಂತರ ಪ್ರಯತ್ನದಲ್ಲಿ ನಾವು ಇರಬೇಕಾಗ್ತದೆ. ಹಾಗಿದ್ದಾಗ ಇಲ್ಲಿ ಇನ್ನೊಂದು ಅಪರಿಗ್ರಹ, ಅದು ತನಗೆ ತಾನೇ ಅದು ಅಭ್ಯಾಸವಾಗ್ತದೆ. ಉನ್ನತವಾದ ಕಡೆಗೆ ನಾವು ಹೋಗ್ತಿದ್ದಾಗ ನಮಗೆ ಇವೆಲ್ಲ ಕಳಿಸಿ ತನಗೆ ತಾನೇ ಓಡಿ ಹೋಗ್ತವೆ. ಇಷ್ಟೊಂದು ಮೌಲ್ಯಗಳನ್ನು ಈ 10ನೇ ಶ್ಲೋಕದಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಾಗ್ತದೆ. ಕೊನೆಯಲ್ಲಿ ಒಂದು ಮಾತು, ಮನಸ್ಸು ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆಯಿಂದ ಹೊಸ ಪ್ರಪಂಚ. ಮನಸ್ಸಿನ ನಿರಂತರ ಸಾಧನೆ, ಸತತ ಪ್ರಯತ್ನ, ದೀರ್ಘವಾದ ಪ್ರಯತ್ನ ಆಗಬೇಕು. 1 ದಿವಸಕ್ಕೆ 2 ದಿವಸಕ್ಕೆ ಅಪೇಕ್ಷೆ ಮಾಡಬೇಡಿ. ಶ್ರೀರಾಮಕೃಷ್ಣ ವಚನವೇದದಲ್ಲಿ ಭಗವಂತನನ್ನು ಶ್ರೀರಾಮಕೃಷ್ಣರ ಸಾಧನೆ, ಸಾಕ್ಷಾತ್ ಪರಮಾತ್ಮ 23 ವರ್ಷಗಳ ಅವಧಿಯವರೆಗೂ ಸಾಧನೆ ಮಾಡೋದಿಲ್ಲ ಶ್ರೀರಾಮಕೃಷ್ಣರು. ಸಾಧನೆ ಶಾರದಾ ಮಾತೆಯವರು ಮಾಡಿದ್ರಲ್ಲ. ಇಂಥದ್ದು ನಮಗೆ ಆ ದಿವ್ಯತ್ರಯರ ಆದರ್ಶಗಳು ನಮ್ಮ ಮುಂದೆ ಇದೆ. ಅದೇ ಆದರ್ಶಗಳ ಸಂದೇಶವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾ ಇದ್ದಾನೆ. ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಅದನ್ನು ಆಲೋಚನೆ ಮಾಡೋಣ, ಚಿಂತನೆ ಮಾಡೋಣ.
ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ಈ ಸತ್ಸಂಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಕೊನೆಯ ಹಾಡಿನೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ಕೊನೆಯ ಹಾಡು ಯಾವುದು ಬೇಕೋ